ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ನಿಮ್ಮ ಪರಿಸರ ಪ್ರಪಂಚ. ಸೊ ನೋಡಿ, ಮಾರ್ನಿಂಗ್ ವೈಬ್ ಹೇಗಿದೆ ಅಂತ ಹೇಳಿಬಿಟ್ಟು ಬಾಗಿಲೆಲ್ಲ ಗುಡಿಸಿ ತುಳಸಿ ರಂಗೋಲಿ ಹಾಕಿ ಒಳ ಬರೋಷ್ಟೊತ್ತಿಗೆ ಒಂದೂವರೆ ತಾಸಾಗುತ್ತೆ ಸ್ನೇಹಿತರೆ. ಸೊ ಹಾಗಾಗಿ ನೋಡಿ, ಮಾರ್ನಿಂಗ್ ಎಷ್ಟು ಚೆನ್ನಾಗಿದೆ ಅಂತ ಹೇಳಿಬಿಟ್ಟು ಎಲ್ಲ ಪೂಜೆ ಎಲ್ಲ ಮಾಡಿ ಒಳಗಡೆ ಬರಬೇಕಾದ್ರೆ ಟೈಮ್ ಓವರ್ ಆಗೋಗುತ್ತೆ. ನಮ್ಮ ಕಡೆ ಈ ಥರ ಬಾಗಿಲಿಗೆ ಹತ್ತಿಯಿಂದ ಮಾಡಿರ್ತಕ್ಕಂಥ ಕೊಕ್ಕಬತ್ತಿ ಕೋಣಬತ್ತಿಯನ್ನು ಹಾಕ್ತಾರೆ ಹಬ್ಬದ ದಿವಸ, ನಾಗರ ಪಂಚಮಿಗೆ ಎಸ್ಪೆಷಲಿ. ಸೊ ಎಲ್ಲರಿಗೂ ನಾಗ ಚತುರ್ಥಿ ಹಬ್ಬದ ಶುಭಾಶಯಗಳು ಅಂತ ಹೇಳ್ತಾ, ಇವಾಗ ಎಲ್ಲ ಮನೆಯೆಲ್ಲ ಕಸ ಗುಡಿಸ್ಬೇಕು. ಹಾಗೆಯೇ ಪೂಜೆಗೆಲ್ಲ ರೆಡಿ ಮಾಡಿಟ್ಟಿದ್ದೆ. ಪೂಜೆಗೆಲ್ಲ ರೆಡಿ ಮಾಡಿಟ್ಕೊಂಡು ದೇವಸ್ಥಾನಕ್ಕೂ ರೆಡಿ ಮಾಡಿಟ್ಟಿದ್ದೆ. ಇನ್ನು ಸ್ನಾನ ಮಾಡಿಕೊಂಡು ದೇವ್ರಿಗೆ ಹೋಗಿ ಹಾಲು ಎರೆದು ಬರ್ಬೇಕಂತ ಪ್ರೋಗ್ರಾಮ್ ಇದೆ, ಅದನ್ನು ಮುಗಿಸ್ಬೇಕಾಗಿತ್ತು. ಇನ್ನು ಪೂಜೆ ಮಾಡಿಲ್ಲ, ಎಲ್ಲ ಪೂಜೆಗೆ ರೆಡಿ ಮಾಡಿ ಇಟ್ಕೊಂಡೆ. ಒಬ್ಬಳೇ ಆಗಿರೋದ್ರಿಂದ ಕೆಲಸ ಎಷ್ಟು ಮಾಡಿದ್ರೂ ಕಡಿಮೆನೇ, ಕೆಲಸ ಮಾಡ್ತಾನೆ ಇರಬೇಕಾಗುತ್ತೆ ಹಬ್ಬದಿಂದಲ್ಲಿ. ಸೊ ಹಾಗಾಗಿ ನೋಡಿ, ರೈಸ್ ಮಾಡಿಟ್ಕೊಂಡು ನೈವೇದ್ಯಕ್ಕೆಲ್ಲ ರೆಡಿ ಮಾಡಿಟ್ಟು ದೇವಸ್ಥಾನಕ್ಕೆ ಬಂದು ಹಾಲು ಹೋಗೋಣ ಅಂತ ಹೇಳಿಬಿಟ್ಟು ಹಾಲಿಂದ ಎಲ್ಲ ಪೂಜೆ ಮುಗೀತು. ಪೂಜೆ ಮುಗಿದ ಮೇಲೆ ಈ ಥರ ವಿಡಿಯೋ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ದು. ಯಾಕೆಂದರೆ ಕ್ಯಾಮ್ರಾ ಇಟ್ಕೊಂಡು ನಾನು ಪೂಜೆ ಮಾಡಿಕೊಂಡು ಮಾಡೋಕತ್ತಿದ್ರೆ ಅಲ್ಲಿ ಜನರಿಗೆ ಸಮಸ್ಯೆ ಆಗುತ್ತೆ. ಸೊ ಹಾಗಾಗಿ ಆ ಥರ ಆಗೋದು ಬೇಡ, ಅವರು ಪೂಜೆ ಮಾಡೋರಿಂದ ಬಂದಿರ್ತಾರೆ ಅಂತ ಹೇಳಿಬಿಟ್ಟು ದೇವಸ್ಥಾನ ಭಾಗದಲ್ಲೇ ನಮ್ಮ ಮನೆ ಹತ್ರನೇ ಇದೆ. ಸೊ ಹಾಗಾಗಿ ಅಲ್ಲೇ ಹೋಗಿ ಪೂಜೆ ಮುಗಿಸ್ಕೊಂಡು ಬಂದೆ. ಒಂದು 11 ಗಂಟೆ ಆಯಿತು. ಇನ್ನೂ ನಾಷ್ಟ ಸಹ ಮಾಡಿರಲಿಲ್ಲ. ನಾನು ಸೀರೆ ಉಟ್ಟಿದ್ದೆ ನಿನ್ನೆ ದಿವಸ. ಸೊ ಹಾಗಾಗಿ ಅದನ್ನು ತೋರಿಸ್ಲಿಕ್ಕೆ ಅಂತ ಹೇಳಿಬಿಟ್ಟು ನಾನೇ ವಾಯ್ಸ್ ಓವರ್ ಕೊಡ್ತಾ ಇದ್ದೆ ವಾಯ್ಸನ್ನು. ಬಟ್ ಹಿಂದ್ಗಡೆ ಏನೋ ತುಂಬ ಕೆಟ್ಟದಾಗಿ ಶಬ್ದ ಬರ್ತಾಯಿತ್ತು ಅನ್ನೋಸ್ಕೋಸ್ಕರ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ ಸ್ನೇಹಿತರೆ. ಸೊ ಹಾಗಾಗಿ ಮೆರೂನ್ ಕಲರು ಆಮೇಲೆ ಗೋಲ್ಡ್ ಥರ ಬಾರ್ಡ್ರ್ ಬಂದಿರತಕ್ಕಂಥ ಸೀರೆ ಉಟ್ಟಿದ್ದೆ ನಿನ್ನೆ, ನಮ್ಮ ಮಮ್ಮಿಯವರು ಕೊಡಿಸಿದ್ದು. ಹಾಗೆಯೇ ಗೋಲ್ಡ್ ಕಲರ್ ಬ್ಲೌಸ್ ಹಾಕ್ಕೊಂಡಿದ್ದೆ, ಅದನ್ನೇ ಹೇಳ್ತಾ ಇದ್ದೆ. ಬಟ್ ಅದು ಸಿಕ್ಕಾಪಟ್ಟೆ ಸೌಂಡ್ ಇತ್ತು ಅನ್ನೋದಕ್ಕೆ ಮ್ಯೂಟ್ ಮಾಡಿಬಿಟ್ಟು ನಾನೇ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ ಸ್ನೇಹಿತರೆ. ಹಾಗೆಯೇ ನಿನ್ನೆ ದಿವಸ ವಿಡಿಯೋನ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ, ಹಾಗೆ ಕೆಲಸಗಳು ಮಾಡ್ತಾ ಮರ್ತು ಹೋದೆ. ಸೊ ಹಾಗಾಗಿ ಅದನ್ನು ಎಡಿಟ್ ಮಾಡೋದಾಯಿತು, ಅದನ್ನು ಎಲ್ಲ ನೀಟಾಗಿ ಪೋಸ್ಟ್ ಮಾಡೋಕ್ಕಂತೂ ಟೈಮೇ ಆಗಲಿಲ್ಲ. ಹಾಗಾಗಿ ಇವತ್ತು ಬೆಳಗ್ಗೆನೇ ಅದನ್ನು ಇವತ್ತಿನ ವಿಡಿಯೋ ದಿವಸ ಇವತ್ತಿಂದು ಏನಿದೆ ಅಡುಗೆ ಎಲ್ಲ ಮಾಡಿಬಿಟ್ಟು ಪೂಜೆ ಎಲ್ಲ ಮುಗಿಸಿ ಅಪ್ಲೋಡ್ ಮಾಡೋಣ ಅಂತ ಹೇಳಿಬಿಟ್ಟು ಹಾಗೆಯೇ ಆ ವಿಡಿಯೋ ಅಲ್ಲಿಗೆ ಡ್ರಾಪ್ ಮಾಡಿಬಿಟ್ಟು ಇವಾಗ ಈ ವಿಡಿಯೋನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ನೋಡಿ, ಇವತ್ತಿನ ದಿವಸ ಅದು ಸೋಮವಾರ ದಿವಸ ಬೆಳಗ್ಗೆ ಆಲ್ರೆಡಿ ಪೂಜೆ ಎಲ್ಲ ಆಗಿತ್ತು. ಇವತ್ತು ಪೂಜೆ ಎಲ್ಲ ಮುಗಿಸ್ಕೊಂಡು ಸ್ನಾನ ಮಾಡಿ ಪೂಜೆ ಮುಗಿಸ್ಕೊಂಡು ಏನು ಮಾಡಿದೆ ಅಂತ ಹೇಳಿದರೆ, ಇವತ್ತು ಕಡ್ಗೆಡ್ ಮಾಡಬೇಕಲ್ವಾ ಗಂಗೆ ಪೂಜೆ ಮಾಡಲಿಕ್ಕೆ ಅಂತ ಹೇಳಿಬಿಟ್ಟು ಗಂಗೆ ಪೂಜೆ ಮಾಡಲಿಕ್ಕೆ ಆಲ್ರೆಡಿ ಪಲ್ಯ ಆಗೋಗಿತ್ತು. ಪಲ್ಯ ಮಾಡಿಕೊಂಡು ಕರ್ಗೆಡ್ ಮಾಡಬೇಕಲ್ವ, ಬೇಳೆ ಸಹ ಹಾಕಿದ್ದೆ. ಬೇಳೆ ಬೆಂದು ಬೆಲ್ಲ ಹಾಕಿ ಕೂಡಿಸಿಟ್ಟಿದ್ದೆ. ಮತ್ತು ಇಲ್ಲಿ ಸಾಂಬಾರಿಗೆ ರೆಡಿ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ನೋಡಿ, ಹಸಿ ಕೊಬ್ಬರಿ ಎಲ್ಲ ಈ ಕಡೆ ಒಂದು ಕಡೆ ಸಾಂಬಾರಿಗೆ ಸಹ ಪ್ರಿಪೇರ್ ಮಾಡ್ತಾಯಿದ್ದೆ ಸ್ನೇಹಿತರೆ. ಇವಾಗ ನೋಡಿ, ಹಾಲು ಸಹ ಬಂದಿತ್ತು. ಹಾಲು ತೊಗೊಂಡು ಈ ಥರ ಕಟ್ಟು ಬರುತ್ತೆ ಅಲ್ವಾ, ಬೇಳೆ ಕಟ್ಟು, ಅದರಲ್ಲಿ ಸಾಂಬಾರು ಮಾಡ್ತಕ್ಕಂಥದ್ದು ಸ್ನೇಹಿತರೆ, ತುಂಬ ಚೆನ್ನಾಗಿರುತ್ತೆ. ಹಾಗೆ ಬೆಳ್ಳುಳ್ಳಿ ಸಹ ಸುಲಿದು ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೆ. ಇವಾಗ ನೋಡಿ, ಎಲ್ಲ ಮಸಾಲೆ ಪದಾರ್ಥಗಳನ್ನ ಹಾಕಿ ಈ ಬೇಳೆ ಹಾಕಬೇಕಾಗಿತ್ತು. ಸ್ವಲ್ಪ ಈರುಳ್ಳಿ ಎಲ್ಲ ಕಲರ್ ಬಿಡಲಿ ಅಂತ ಹೇಳಿ ಸ್ವಲ್ಪ ಬೆಂದ್ಕೊಳ್ಳಿ ಅಂತ ಹೇಳಿಬಿಟ್ಟು ಬಿಟ್ಟಿದ್ದೆ. ಇವಾಗ ನೋಡಿ ರೆಡಿ ಆಯಿತು. ಇದನ್ನು ಕೊಬ್ಬರಿ ಸಹ ರುಬ್ಬಿಬಿಟ್ಟು ಅದಕ್ಕೆ ಪೇಸ್ಟ್ ಮಾಡಿ ಸ್ವಲ್ಪ ಬಿಸಿ ಮಾಡಿಕೊಂಡ್ರೆ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ಅಂತ ಹೇಳಿ, ಸೊ ಲಾಸ್ಟಲ್ಲಿ ಹುಣಸೆ ಹುಳಿ ಹಿಂಡಿದರೆ ಆಯಿತು ಅಂತ ಹೇಳಿಬಿಟ್ಟು ಸ್ವಲ್ಪ ಹುಣಸೆಹಣ್ಣು ನೋಡಿ, ಇವಾಗ ಬೆಲ್ಲ ಎಲ್ಲ ಹಾಕಿದ್ದೀನಲ್ಲ ಬೇಳೆಗೆ, ಅದನ್ನು ಫಸ್ಟು ಹೂರ್ಣ ಮಾಡಿಕೊಂಡು ನಂತರ ಸಾಂಬಾರಿಗೆ ರುಬ್ಕೊಂಡ್ರೆ ಆಯಿತು ಅಂತ ಹೇಳಿಬಿಟ್ಟು ನೋಡಿ, ಸಾಂಬಾರಿಗೂ ರುಬ್ಬಿದ್ದಾಯಿತು, ಹೂರ್ಣನೂ ಮಾಡಿಕೊಂಡೆ. ಸಾಂಬಾರು ಕುದಿಸ್ಲಿಕ್ಕೆ ಇಡಬೇಕು. ಇವಾಗ ಅದನ್ನು ಒಗ್ಗರಣೆ ಹಾಕ್ಕೊಂಡೆ. ಬೆಳ್ಳುಳ್ಳಿಯನ್ನು ಒಗ್ಗರಣೆ ಹಾಕ್ಕೊಂಬಿಟ್ರೆ ಅಲ್ಲಿಗೆ ಸಾಂಬಾರು ಆದಂತೆ. ನೋಡಿ, ಇವಾಗ ಸಾಂಬಾರು ಕುದಿಲಿಕ್ಕೆ ಇಟ್ಟಿದ್ದೀನಿ. ಸ್ವಲ್ಪ ಉಪ್ಪು ಮತ್ತು ಹುಣಸೆ ಹುಳಿ ಹಿಂಡಿಬಿಟ್ಟು ಸೊ ಎಷ್ಟು ಬೇಕೋ ಅಷ್ಟನ್ನು ಹಾಕಿ ಅದಕ್ಕೆ ರುಚಿಗೆ ತಕ್ಕಷ್ಟು ಸಾಂಬಾರು ಮತ್ತು ಹೂರ್ಣ ಆಯಿತು ಅಂದರೆ ಅರ್ಧ ಕೆಲಸ ಆದಾಗೇ. ಹಾಗೆ ಅಕ್ಕಿ ಉಗ್ಗಿಗೂ ಸಹ ರುಬ್ಬಿಗಿಟ್ಕೋಬೇಕಾಗಿತ್ತು. ಅಕ್ಕಿ ಉಗ್ಗಿ ಕುಸುಬಿ ಶುಂಠಿ
ಮತ್ತು ಬೆಳ್ಳುಳ್ಳಿ ಹಾಕಿಬಿಟ್ಟು ಸ್ವಲ್ಪ ಅರಿಶಿನ ಪುಡಿ ಹಾಕಿಬಿಟ್ಟು ರುಬ್ಬಿಟ್ಕೊಂಡಿದ್ದೀನಿ. ಯಾಕಂದರೆ ಮಳೆಗಾಲ ದಿನ ಅಲ್ವಾ, ಇವಾಗ ಯಾವಾಗ ಬೇಕಾದರೂ ಪವರ್ ಹೋಗ್ಬೋದು ಬರ್ಬೋದು. ಹಾಗಾಗಿ ನೋಡಿ ಅಕ್ಕಿ ಹುಗ್ಗಿಗೂ ಸಹ ರೆಡಿ ಮಾಡಿ ಇಟ್ಕೊಂಡೆ. ಅಕ್ಕಿ ಹುಗ್ಗಿಗೆ ರುಬ್ಬಿಟ್ಕೊಂಡು ಸಾಂಬಾರು ಕುದಿಲಿಕ್ಕೆ ಇಟ್ಕೊಂಡೆ. ಇಟ್ಕೊಂಡ ನಂತರ ಏನಾಯಿತು ಅಂದರೆ ನೋಡಿ, ಇವಾಗ ಎಲ್ಲ ಐಟಮ್ಸು ಕರೆಕ್ಟಿದೆ, ಉಪ್ಪು ಖಾರ ಹುಳಿ. ಅದಕ್ಕಾಗಿ ಸಾರು ಏನಿದೆ ಸಾಂಬಾರು, ಕಟ್ಟಿನ ಸಾಂಬಾರು ಉಕ್ಕಲ್ಲ, ಅದು ಅಷ್ಟರೊಳಗೇ ಕುದಿ ಬರುತ್ತೆ. ಇವಾಗ ನೋಡಿ ಅಕ್ಕಿ ಹುಗ್ಗಿದ್ದು ರೆಡಿ ಆಯಿತು. ಹಾಗೆಯೇ ಕರಿಗಡುಬಿಗೂ ಸಹ ರೆಡಿ ಮಾಡಿ ಇಟ್ಟಿದ್ದೀನಿ. ಕರಿಗಡುಬು ಮಾಡೋಕ್ಕೆ, ಯಾಕಂದರೆ ನಾಷ್ಟ ಏನೋ ಪ್ರಿಪೇರೇ ಮಾಡಿಲ್ಲ. ಪ್ರಿಪೇರ್ ಅದಕ್ಕೆ ಯಾಕೆ ಮಾಡಿಲ್ಲ ಅಂತ ಅಂದರೆ, ಅದು ಮಾಡೋದು ಇದು ಮಾಡೋದು ಒಬ್ಬಳೇ ಆಗಿರೋದ್ರಿಂದ ಕೆಲಸಗಳು ಹಾಗೆ ಉಳಿಯುತ್ತೆ, ಅದು ಮಾಡ್ಕೊಂಡಂತ ಹೇಳ್ಬಿಟ್ಟು ಇವಾಗ ಕರಿಗಡುಬು ಮಾಡಿಕೊಂಡು ರೈಸ್ ಮಾಡಿಕೊಂಡು ದೇವರಿಗೆ ನೈವೇದ್ಯ ಮಾಡಿಬಿಟ್ರೆ ಏನಾಗುತ್ತೆ ಅಂದರೆ ಊಟ ಮಾಡಲಿಕ್ಕೆ ಈಸಿ ಆಗುತ್ತೆ, ಊಟನೂ ಆದಂಗೆ ಆಗುತ್ತೆ ಅಂತ ಹೇಳಿಬಿಟ್ಟು ನೋಡಿ ಅಕ್ಕಿ ಹುಗ್ಗಿನೂ ಆಯಿತು. ನನ್ನ ಮಗಳಿಗೆ ನೀರು ಕಾಯ್ಲಿಕ್ಕೆ ಇಟ್ಟೀನಿ, ರೈಸ್ಗೆ ಇಟ್ಟಿದ್ದೀನಿ. ಇಷ್ಟ ಆದರೆ ಆ ಪೂಜೆಗೆಲ್ಲ ರೆಡಿ ಮಾಡಿ ಇಟ್ಕೊಂಡು ಹೋಗಿ ಗಂಗೆ ಪೂಜೆ ಮಾಡ್ಕೊಂಡು ಬಂದರೆ ಊಟಕ್ಕೆ ಟೈಮ್ ಆಯಿತು ಅಂತಲೇ ಹೇಳ್ಬೋದು. ನೋಡಿ ಇವಾಗೆಲ್ಲ ಕಸ ಗುಡಿಸ್ಕೊಂಡೆ. ನನ್ನ ಮಗಳು ಜಳಕಕ್ಕೆ ಹೋದ್ಲು. ಏನಾಯಿತು ಅಂತ ಅಂದರೆ, ಇವಾಗ ನೋಡಿ 5:45ಗೆ ಎದ್ದಿದ್ದೆ. 5:45ಇಂದ 11:15 ಆಯಿತು. ಅಲ್ಲಿವರೆಗೂ 1 ನಿಮಿಷನೂ ಕೂತ್ಕೊಂಡಿಲ್ಲ, ಆ ಥರ ಕೆಲಸ ಮಾಡ್ಕೊಂಡಿದ್ದೀನಿ. ನೋಡಿ ಇವಾಗ ಪೂಜೆ ಸಹ ಗಂಗೆ ಪೂಜೆಗೆ ಹೋಗೋಣ ಅಂತ ಹೇಳಿಬಿಟ್ಟು ಹಣ್ಣು ಕಾಯಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ, ಅರಿಶಿನ ಕುಂಕುಮ ಎಲ್ಲ. ಸೊ ಅದೊಂದು ಗಂಗೆ ಪೂಜೆ ಆಯಿತು ಅಂದರೆ ನಾವು ಊಟ ಮಾಡ್ಬೋದು ಅಂತ ಹೇಳಿಬಿಟ್ಟು ಪೂಜೆ ಸಹ ಆಯಿತು. ನೋಡಿ ಈ ಥರ ಬ್ಲೌಸ್ ಪೀಸ್ ಇಟ್ಬಿಟ್ಟು ಕಾಯಿ ಎಲ್ಲ ಒಡೆದು ಪೂಜೆ ಮಾಡಿದ್ವಿ. ಸೊ ಈ ವಿಡಿಯೋ ತಮಗೆಲ್ಲ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ನೀವು ಯಾವ ಥರ ಸೆಲೆಬ್ರೇಟ್ ಮಾಡ್ತೀರಿ ಅನ್ನೋದು ಕಮೆಂಟ್ ಮೂಲಕ ತಿಳಿಸಿ. ಮತ್ತೊಂದು ವಿಡಿಯೋದೊಂದಿಗೆ ಬರ್ತೀನಿ ಸ್ನೇಹಿತರೆ. ಧನ್ಯವಾದಗಳು.